ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದಾಯಿತು ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆಯನ್ನು ಹೊತ್ತು ತಂದಾಯಿತು. ಈಗ ನಾನು ಹೇಳಕ್ಕೆ ಹೊರಟಿರುವ ಕತೆ ಅಥರ್ವ ಮುರಳಿಯವರ ಬಗ್ಗೆ. ಅಥರ್ವ ಮುರಳಿ ಅಂದರೆ ನಮ್ಮ ಸಿದ್ಧಲಿಂಗಯ್ಯ ಅವರ ಮೊಮ್ಮಗ, ನಮ್ಮ ಮುರಳಿ ಸರ್ ಅವರ ಮಗ. ನಿನ್ನೆ ಅಂದರೆ ಮೇ 7ನೇ ತಾರೀಕು ಅವ್ರ ಹುಟ್ಟುಹಬ್ಬ ಆಗಿದೆ. ವಿಶಿಂಗ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಥರ್ವ ಸರ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆ ದೇವರು ಒಳ್ಳೆಯ ಆಯಸ್ಸು, ಆರೋಗ್ಯ, ಶ್ರೇಯಸ್ಸು, ವರ್ಚಸ್ಸು, ಹುಮ್ಮಸ್ಸು ಕೊಟ್ಟೆಲ್ಲ ಕಾಪಾಡಲಿ. ಕನ್ನಡದಲ್ಲಿ ಬೇಗ ನೀವು ಅಭಿನಯಿಸುವಾಗಲಿ ಅಂತ ಕೇಳಿಕೊಂಡು ಅವರ ಒಂದು ವಿಚಾರಗಳನ್ನ ಹಾಗೂ ಮುರಳಿ ಸರ್ ಅವರ ಜೀವನದಲ್ಲಿ ಆ ಕಡೆಯ ರಾತ್ರಿ ಏನಾಯಿತು, ಹೇಗೆ ಆ ಸಂದರ್ಭಗಳು ಎದುರಾಯಿತು ಅನ್ನೋದನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುರಳಿ ಸರ್ ಸಿದ್ಧಲಿಂಗಯ್ಯ ಅವ್ರ ಮಗ, ಸಿನಿಮಾಗಳು ಮಾಡಿದರು, ತಮಿಳ್ ಸೂಪರ್ ಸ್ಟಾರ್, ನಿಮಗೆಲ್ಲ ಗೊತ್ತೇ ಇದೆ. ಅವ್ರ ಮಕ್ಕಳನ್ನ ಬೆಳೆಸಿದ ರೀತಿ ಬಹಳ ಅದ್ಭುತವಾಗಿ ಬೆಳೆಸಿದ್ರು. ಅಂದರೆ ಅಥರ್ವ ಅವರು, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಸಿದ್ಧಲಿಂಗಯ್ಯ ಸರ್ಗೆ 3 ಜನ ಮಕ್ಕಳು. ಅಂದರೆ ಮೊದಲನೇದು ಅಕ್ಕ ಶಾಂತಕ್ಕ, ಆಮೇಲೆ ನಮ್ಮ ಮುರಳಿ ಸರ್, ಆಮೇಲೆ ಅವ್ರ ತಮ್ಮ ಸುರೇಶು. ಸೇಮ್ ಮುರಳಿ ಸರ್ಗೂ 3 ಜನ ಮಕ್ಕಳು. ಮೊದಲನೇ ಮಗಳು ಮುರಳಿ ಸರ್ ಮಗಳು ಕಾವ್ಯ, ಆಮೇಲೆ ಅಥರ್ವ ಅವರು, ಆಮೇಲೆ ಅವ್ರ ತಮ್ಮ ಆಕಾಶ್ ಅವರು. ಹಾಗೇನೇನು ಅವ್ರು ಅಷ್ಟು ದೊಡ್ಡ ಸ್ಟಾರ್ ಆಗಿದ್ರು ಬಹಳ ಒಂದು ಮಿಡ್ಲ್ ಕ್ಲಾಸ್ ಜನಗಳು ಮಕ್ಕಳನ್ನ ಹೇಗೆ ಬೆಳೆಸ್ತಾರೆ ಹಾಗೆ ಬೆಳೆಸ್ತಾಯಿದ್ರು. ಗಿಫ್ಟ್ಗಳು ಕೊಡಿಸೋದು, ಸುಮ್ಮನೆ ಅವ್ರಿಗೆ ಏನು ಬೇಕಾದ್ರದ್ದು ಕೊಡಿಸೋದು ಮಾಡ್ತಾ ಇರಲಿಲ್ವಂತೆ. ಅವರ ಹುಟ್ಟುಹಬ್ಬದ ದಿವಸ ಮಾತ್ರ ಅವ್ರು ಏನು ಕೇಳಿದ್ರು ಕೊಡಿಸೋರು. ಅಂದರೆ ಅವತ್ತಿನ ಏಜಲ್ಲಿ ಏನೋ ಒಂದು ಟಾಯ್ ಇರ್ಬೋದು, ಇಲ್ಲ ಏನೋ ಒಂದು ಸೈಕಲ್ ಇರ್ಬೋದು, ಈ ಥರದ್ದು ಕೇಳ್ತಾಯಿದ್ರು. ಆ ಥರದ್ದೆಲ್ಲ ಕೊಡಿಸ್ಕೊಂಡು ಬೆಳೆಸ್ಕೊಂಡು ಬಂದರು. ಇನ್ನೊಂದು ವಿಚಾರ ಏನಂತಂದರೆ, ಮುರಳಿ ಸರ್ ಅವರ ಮಗ ಅಥರ್ವ ಅವರ ನಿಜವಾದ ಹೆಸರು ವಿಜಯ್ MS, ಅಂದರೆ ವಿಜಯ್ ಮುರಳಿ ಶೋಭಾ. ಸಿನಿಮಾಗೆ ಅವ್ರನ್ನ ನಾಯಕ ನಟನಾಗಿ ಮಾಡಬೇಕು ಅಂತ ಬಂದಾಗ ಅಥರ್ವ ಅನ್ನೋ ಹೆಸರನ್ನ ಮುರಳಿ ಸರೇ ಸೆಲೆಕ್ಟ್ ಮಾಡಿದ್ದಂತೆ. ಅವರ ಮೊದಲನೇ ಸಿನಿಮಾ ಅವ್ರು ಆ್ಯಕ್ಟ್ ಮಾಡಿದ್ದು ಬಾನ ಕಾತಡಿ ಅನ್ನೋ ಒಂದು ಸಿನಿಮಾ. ಬದ್ರಿ ಅನ್ನೋರು ಡೈರೆಕ್ಟ್ರು, ಸಮಂತ ಅವರು ಹೀರೋಯಿನ್ ಆಗಿ ಮಾಡಿದರು. ಎಷ್ಟು ವಿಧಿ ಲಿಖಿತ ನೋಡಿ. ಮಗನ ಮೊದಲನೇ ಸಿನಿಮಾ, ತಂದೆಯ ಕಡೆ ಸಿನಿಮಾ ಒಂದೇ ಆಯಿತು. ಅಂದರೆ ಮುರಳಿ ಸರ್ ಒಂದು ಸ್ಮಾಲ್ ಅಪಿಯರೆನ್ಸ್ ಕಾಣಿಸ್ಕೊಂಡಿದ್ರು ಸ್ಕ್ರೀನ್ ಮೇಲೆ. இதயம் ராஜா மெடிக்கல் காலேஜில் ஃபைனல் இயர் படிச்சுட்டு இருக்கேன். ಆಲ್ ದ ಬೆಸ್ಟ್. ಸೊ ಇದು ನಿಜವಾಗ್ಲೂ ವಿಧಿ ಲಿಖಿತ ಅಂತಲೇ ಹೇಳ್ಬೋದು. ಆ ಸಿನಿಮಾ ಅವರು ನಾಯಕನಾಗಿ ಆಯ್ಕೆ ಆದರು. ಅಥರ್ವ ಅವರು ಅವ್ರದ್ದೇ ಆದಂಥ ಒಂದು ಛಾಪನ್ನು ಹೊತ್ಕೊಂಡು ತಮಿಳು ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವತ್ತಿನ ರಾತ್ರಿ ಅಂದರೆ ಏನಾಯಿತು, ಮುರಳಿ ಸರ್ ಅವರ ಪ್ರಾಣಪಕ್ಷಿ ಹೋಗೋ ದಿವಸ ಅವತ್ತಿನ ದಿವಸ ರಾತ್ರಿ ಏನಾಯಿತು ಅನ್ನೋದನ್ನು ನಿಮ್ಗೆ ಇವಾಗ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಅವ್ರ ಮಗಳು ಕಾವ್ಯ ಅವರ ಎಂಗೇಜ್ಮೆಂಟ್ ಆಗಿತ್ತು. ಒಂದು 2-3 ದಿವಸ ಆಗಿತ್ತು ಎಂಗೇಜ್ಮೆಂಟ್ ಆಗಿ. ಮನೆ ತುಂಬ ಒಂದು ಶುಭ ಕಾರ್ಯ ಆದಾಗ ಇರೋ ಪಾಸಿಟಿವ್ ವೈಬ್ಸು, ಆ ಒಂದು ಗಿಲ ನಗು, ಸಂಭ್ರಮ ಎಲ್ಲವೂ ಇತ್ತು. ಸುಮಾರು ಹೊತ್ತು ಸಿದ್ಧಲಿಂಗಣ್ಣ ಅಂದರೆ ಮುರಳಿ ಸರ್ ಅವ್ರ ತಂದೆ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡಿದ್ದಾರೆ, ಅವ್ರ ಅಕ್ಕ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡಿದ್ದಾರೆ. ಸಿದ್ಧಲಿಂಗಣ್ಣ ಅವರು ಬೆಳಗ್ಗೆ ಎದ್ದು ಆ್ಯಸ್ ಇಟ್ ಈಸ್ ಟ್ರೈನಲ್ಲೇ ಹೊರಡ್ತಾ ಇದ್ದಿದ್ದು. ಸಿದ್ಧಲಿಂಗಯ್ಯ ಅವರು ಟ್ರೈನಲ್ಲೇ ಜಾಸ್ತಿ ಓಡಾಡ್ತಾ ಇದ್ದು. ರೈಲ್ವೆ ಸ್ಟೇಷನ್ಗೆ ಹೋಗಿದ್ದಾರೆ. ರೈಲ್ವೆ ಸ್ಟೇಷನ್ಗೆ ಹೋಗಿರಬೇಕಾದ್ರೆ ಅಥರ್ವ ಅವ್ರಿಗೆ 3-4 ದಿವಸದಿಂದ ಫಂಕ್ಷನ್ನು, ಈ ಗಲಾಟೆ, ಈ ಸಂಭ್ರಮದಿಂದ ಸರಿಯಾಗಿ ನಿದ್ದೆ ಇರಲಿಲ್ಲ. ಅವತ್ತು ಕೂಡ ಕಸಿನ್ಸ್ ಎಲ್ಲ ಹೊರಟಿದ್ದಾರೆ ಅಂದ್ಬಿಟ್ಟು ರಾತ್ರಿ ಎಲ್ಲ ಮಾತಾಡ್ತಾ ಕೂತಿದ್ದಾರೆ. ಎಲ್ಲ ಒಂದು 12-12:30, 1 ಗಂಟೆವರೆಗೂ ಮಾತಾಡಿಕೊಂಡು ಎಲ್ಲರೂ ಡಿಸ್ಪರ್ಸ್ ಆಗಿದ್ದಾರೆ. ಅಥರ್ವ ಅವರು ರೂಮ್ಗೆ ಹೋಗಿದ್ದಾರೆ. ಅವರ ಮನೆಯಲ್ಲಿ ವೆಲ್ಸಲ್ ವಾಕಮ್ ಅಂತ ಕಾಣುತ್ತೆ ಆ ಏರಿಯಾ. ತಪ್ಪಿದ್ರೆ ಕ್ಷಮೆ ಇರಲಿ ಪ್ರೊನೌನ್ಸೇಷನಲ್ಲಿ, ಯಾಕೆಂದರೆ ಚೆನ್ನೈ ಏರಿಯಾ ಅಲ್ವಾ, ನನಗೆ ಅಷ್ಟಾಗಿ ಗೊತ್ತಿಲ್ಲ. ವೆಲ್ಸಲ್ ವಾಕಮ್ ಅಂತ ಕಾಣುತ್ತೆ. ಅಲ್ಲಿ ಅವ್ರ ಮನೆ, ಅಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ಮುರಳಿಯವ್ರ ರೂಮು, ಅದರ ಪಕ್ಕನೇ ಅಥರ್ವ ಅವ್ರ ಬೆಡ್ರೂಮು. ರಾತ್ರಿ ಸುಮಾರು 2:30-3 ಗಂಟೆ ಸಂದರ್ಭದಲ್ಲಿ ಈ ಒಂದು ದುರಂತ ಆಗಿರೋದು. ಸಿದ್ಧಲಿಂಗಣ್ಣ ಇವರೆಲ್ಲರೂ ಯಾರಿಗೂ ಗೊತ್ತಿಲ್ಲ, ಮಲಗಿದ್ದಾರೆ. ಮಗ ಅಂದ್ಬಿಟ್ಟು ಎಪ್ಸೋದು ಬೇಡ ಅಂದ್ಬಿಟ್ಟು ಅವರು ರೈಲ್ವೆ ಸ್ಟೇಷನ್ಗೆ ಹೋಗಿದ್ದಾರೆ. 5:15 ಅಷ್ಟೊತ್ತಿಗೆ ಮುರಳಿ ಸರ್ ಅವರ ಶ್ರೀಮತಿ ಶೋಭಾ ಮೇಡಮ್ ಅವರು ಅಥರ್ವ ರೂಮ್ ಬಾಗಿಲನ್ನ ತಟ್ಟಿದ್ದಾರೆ. ಮಗಳಿಗೆ ಎಂಗೇಜ್ಮೆಂಟ್ ಆಗಿದೆ, ಮಗಳಿಗೆ ಆ ಖುಷಿ ಸಂಭ್ರಮದಲ್ಲಿ ಮಲಗಿದ್ದಾರೆ. ಅವ್ರ ಹತ್ರ ಹೋಗಿ ಏನು ಹೇಳೋದು ಗೊತ್ತಿಲ್ಲ. ಇನ್ನೊಬ್ಬ ಮಗ ಬಂದ್ಬಿಟ್ಟು ಆಕಾಶ್ ಅವರು ತುಂಬ ಚಿಕ್ಕವರು, ಅವ್ರ ಹತ್ರ ಏನು ಹೇಳೋದು ಗೊತ್ತಿಲ್ಲ. ಅಥರ್ವ ಅವ್ರಿಗೆ ಎಬ್ಬಿದ ತಕ್ಷಣ ಪಕ್ಕದ ರೂಮೇ ಎಲ್ಲ ಓಡೋಗಿ ನೋಡಿದ್ದಾರೆ. ಯಾವ ಮಗನೂ ಆ ಒಂದು ದೃಶ್ಯ ನೋಡಬಾರ್ದು ಅಥವಾ ಆ ಥರ ಆಗಬಾರ್ದು ಅನ್ನೋ ಒಂದು ಬಹಳ ಅವರ ಒಂದು ಮೈಂಡಲ್ಲಿ ಇರುವಂಥ ಒಂದು ತುಂಬ ಒಂದು ಬ್ಯಾಡ್ ಮೆಮೊರಿ, ಅದು ಕಹಿ ನೆನಪು. ಅದು ನೋಡಿದರೆ ನೋಡಿದ ತಕ್ಷಣ ಅಥರ್ವ ಅವ್ರು ಏನು ಮಾಡಬೇಕು ಗೊತ್ತಾಗಿಲ್ಲ. ಇಮಿಡಿಯೇಟಾಗಿ ಅವ್ರ ಬಾತ್ರೂಮಿಗೆ ಬಂದು ಕೂತ್ಕೊಂಡು 2 ನಿಮಿಷ ಒಂದು ಉಸಿರು ತೊಗೊಂಡಿದ್ದಾರೆ. ಏನು ಮಾಡಬೇಕು ಗೊತ್ತಿಲ್ಲ ಅವ್ರಿಗೆ. ನೆಕ್ಸ್ಟು ಉಸಿರು ತೊಗೊಂಡು ಮುಖಕ್ಕೆ ನೀರು ಹಾಕ್ಕೊಂಡು ಅಲ್ಲಿ ಬಂದಿದ್ದಾರೆ.
ಕೆಲಸದವ್ರುಗಳು ಅವರು ಇವರೆಲ್ಲ ಸರ್ವೆಂಟ್ ಕ್ವಾರ್ಟರ್ಸಲ್ಲಿದ್ದಾರೆ, ಯಾರೂ ಇಲ್ಲ. ಫಸ್ಟ್ ಫ್ಲೋರ್ ಇವ್ರುಗಳು ಇಷ್ಟೇ ಜನ ಇರೋದು. ಅದೇ ಮಗಳು ಮಲಗಿದ್ದಾರೆ, ಇನ್ನೊಬ್ಬ ಮಗನೂ ಮಲಗಿದ್ದಾರೆ, ರಿಲೇಟಿವ್ಸ್ಗಳೆಲ್ಲ ಹೋಗಿದ್ದಾರೆ. ಮುರಳಿ ಸರ್ ಅವ್ರನ್ನ ಕರ್ಕೊಂಡು ಫಸ್ಟ್ ಫ್ಲೋರಿಂದ ಇವರು ಇಳಿಸ್ಕೊಂಡು ಬಂದಿದ್ದಾರೆ, ಅಂದರೆ ಎತ್ಕೊಂಡು ಲಿಟರಲಿ. ಅವ್ರಿಗೆ ಅವತ್ತು ಅವ್ರನ್ನ ಎತ್ತೋಷ್ಟು ಶಕ್ತಿ ಆಗ್ತಿಲ್ಲ, ಮೆಂಟಲಿ ಫಿಸಿಕಲಿ ಎರಡೂ ಡ್ರೈನ್ ಔಟ್ ಆಗಿದ್ದಾರೆ, ಎನರ್ಜಿನೇ ಇರಲಿಲ್ವಂತೆ. ಹೆಂಗೋ ಕಷ್ಟಪಟ್ಕೊಂಡ್ಬಂದು ಅವ್ರ ಕಾರಲ್ಲಿ ಕೂರಿಸ್ಕೊಂಡಿದ್ದಾರೆ. ನೋಡಿ, ಅಥರ್ವ ಅವ್ರಿಗೆ ಮುರಳಿ ಸರ್ ಕೊಡಿಸಿದಂಥ ಲಾಸ್ಟ್ ಗಿಫ್ಟು ಆ ಕಾರು. ಅವರ ಬರ್ತ್ಡೇಗೆ, ಅವರ 18th ಇಯರ್ ಬರ್ಡೇಗೆ ಅಥರ್ವ ಅವ್ರಿಗೆ ಮುರಳಿ ಸರ್ ಕಾರ್ ಕೊಡಿಸಿದ್ರು. 19th ಬರ್ಡೇಗೆ ಮುರಳಿ ಸರ್ ಇಲ್ವಾದಂಗೆ ಆಯಿತು. ಸೊ ತಂದೆನ ಅಥರ್ವ ಅವರು ಕಾರ್ನ ಮುಂದಿನ ಭಾಗದಲ್ಲಿ ಸೀಟ್ನ ಹಿಂದೆ ಮಾಡಿ ಬೆಲ್ಟ್ ಹಾಕಿ ಮಲಗಿಸಿದ್ದಾರೆ. ಅವ್ರನ್ನ ನಡೆಸ್ಕೊಂಡು ಅಥವಾ ಹಿಂಗೆ ಎತ್ಕೊಂಡು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ವೆಯ್ಟಲ್ಲಿ ಅವ್ರಿಗೇನೋ ಅನುಮಾನ ಬಂತಂತೆ. ಬಟ್ ಏನು ತೋರಿಸ್ಕೊಳಂಗಿಲ್ಲ, ಏನು ಮಾಡೋಂಗಿಲ್ಲ. ಕಾರಲ್ಲಿ ಒಂದು ವೇ ಡ್ರೈವ್ ಮಾಡ್ಕೊಂಡು ಹೋಗ್ತಾ ವೆಲ್ಸಲ್ ವಾಕಮ್ ಅಂತ ಏನು ಹೇಳಿದೆ ಆ ಏರಿಯಾಯಿಂದ ಈ ರಾಮಚಂದ್ರ ಹಾಸ್ಪಿಟ್ಲು ಅಂತ ಒಂದಿದೆ ಚೆನ್ನೈಯಲ್ಲಿ, ಅಲ್ಲಿಗೆ ಹೋಗೋದಕ್ಕೆ ಒಂದು 20 ನಿಮಿಷ, 20 to 25 ನಿಮಿಷ. ಯಾಕೆಂದರೆ ಟ್ರಾಫಿಕ್ ಇರಲ್ವಲ್ಲ ಬೆಳಗ್ಗೆ ಹೊತ್ತು, ಒಂದು 20 ಮಿನಿಟ್ಸ್ ಅಂತೂ ಬೇಕು, 15 to 20 ಮಿನಿಟ್ಸ್ ಬೇಕಂದ್ರೆ. ಆ ಟೈಮ್ನಲ್ಲಿ ಅವ್ರು ಡಾಕ್ಟ್ರಿಗೆ ಫೋನ್ ಮಾಡಿ ಡಾಕ್ಟ್ರದ್ದೆಲ್ಲ ಹೇಳಿ, ಡಾಕ್ಟ್ರಲ್ಲಿ ಬಂದು ನೋಡೋಷ್ಟೊತ್ತಿಗೆ ಈ ದುರಂತ ಆಯಿತು. ಸಿದ್ಧಲಿಂಗಯ್ಯ ಸರ್ಗೂ ಗೊತ್ತಾಯಿತು. ಅವರು ವಾಪಸ್ ಟ್ರೈನ್ ಹತ್ತಿದವರು ವಾಪಸ್ ಬಂದಿದ್ದಾರೆ. ಮನೇಲಿ ಮತ್ತೆ ಸಂಭ್ರಮಕ್ಕೆ ಸೇರಿದ ಜನ ಈಗ ಸೂತ್ಕಕ್ಕೆ ಸೇರೋಗಾಯಿತು. ಎಲ್ಲ ಒಂದು ಆಡು ದುಃಖ ನೋವು ಒಂದು ಕಡೆ. ಅಥರ್ವ ಅವ್ರಿಗೆ ಒಂದು ಬ್ಯಾಂಕ್ ATM ಹೋಗಿ ದುಡ್ಡು ಡ್ರಾ ಮಾಡೋಕ್ಕೂ ಗೊತ್ತಿರಲಿಲ್ಲ ಅಂತ. ಯಾಕೆಂದರೆ ಮನೆ ಯಜಮಾನ ಮುರಳಿ ಅವರೊಬ್ಬರೇ ದುಡಿತಾ ಇದ್ದಿದ್ದು. ಸೊ ಎಲ್ಲವೂ ಅವರೇ ನಡೆಸ್ತಿದ್ದು. ಶೋಭಾ ಮೇಡಮ್ ಅವರು ಅವ್ರಿಗೆ ಸಪೋರ್ಟಿವ್ ಆಗಿದ್ದರು. ಮುರಳಿ ಸರ್ ಅವರ ದೇಹನ ಇಟ್ಟಿರಬೇಕಾದ್ರೆ ಸಾಕಷ್ಟು ಜನ ಗಣ್ಯರು ಬರೋರು, ಸ್ಟ್ರೆಂತ್ ತೊಗೊಳ್ಳಿ ಅಂತ ಹೇಳೋರು. ಅವ್ರ ತಾಯಿಯೆಲ್ಲೋ, ಅಂದರೆ ಮುರಳಿ ಸರ್ ಮೇಡಮ್ ಅವರೆಲ್ಲೋ ಒಳಗಡೆಗಿದ್ದರು. ಸಿದ್ಧಲಿಂಗಣ್ಣಂಗೆ ಕೆಲವರು ಧೈರ್ಯ ಹೇಳೋರು. ಅವಾಗ ಅಥರ್ವಾಗಿ ಏನು ಮಾಡಬೇಕು ಅಂತ ಗೊತ್ತಾಗಿಲ್ವಂತ. ಏನು ನಮ್ಮ ಲೈಫ್ ಹಿಂಗೆ, ಅಪ್ಪ ಇಲ್ಲ ಅನ್ನೋದು ಕನೆಕ್ಟ್ ಆಗೋಕ್ಕೆ ಅವ್ರಿಗೆ ಸುಮಾರು ಹೊತ್ತು ಬೇಕಾಯಿತು. ಕಡೆಗೆ ಆ ಕಹಿ ಸತ್ಯನ ಅರಗಿಸ್ಕೊಂಡ್ರು. ಮತ್ತೆ ಮೈನಸ್ಸಿಂದ ಅಲ್ಲ, ನಾಟ್ ದಟ್ ಫೈನಾನ್ಷಿಯಲಿ ಅಥವಾ ಮತ್ತೊಂದು ತೊಂದರೆ ಅಂತಲ್ಲ. ಅವರು ಒಬ್ಬ ಆಧಾರ ಸ್ತಂಭ ಒಂದು ಮನೆಯಲ್ಲಿ ಹೋಗ್ಬಿಟ್ಟಾಗ ಮತ್ತೆ ಆ ಸಂಸಾರ ಅನ್ನೋ ಒಂದು ತಕಡಿ ತೂಗಬೇಕಲ್ಲ, ಆ ತೂಗೋದಕ್ಕೆ ಹೇಗೆ ಅಂತ. ಏಕೆಂದರೆ ಇವರು ಇನ್ನೂ ಚಿಕ್ಕವರು, ತಮ್ಮ ಅವರು ಓದ್ತಾಯಿದ್ರು. ಕಾವ್ಯ ಮೇಡಮ್ ಅವ್ರಿಗೆ, ಅವ್ರ ದೊಡ್ಡ ಮಗಳಿಗೆ ಮದುವೆ ಫಿಕ್ಸ್ ಆಗಿತ್ತು. ಶಾಸ್ತ್ರದ ಪ್ರಕಾರ ತಂದೆ ಹೋದ ವರ್ಷದಲ್ಲೇ ಮಾಡಿದ್ರೆ ಒಳ್ಳೆಯದು ಅಂತ. ಮದುವೆ ಜವಾಬ್ದಾರಿ, ಮನೆ, ಈ ಕಡೆ ಇವ್ರು ಫಿಲ್ಮ್ ಸೈನ್ ಮಾಡಿದ್ರು, ಫಿಲ್ಮ್ ಕೆಲಸಗಳು, ಇದ್ರ ಎಲ್ಲದರ ಸಂಸಾರದ ಜವಾಬ್ದಾರಿನ ಒಬ್ಬ ಹಿರಿಮಗ ಆಗಿ ತಗೊಂಡು ಅಕ್ಕನ ಮದುವೆ ಮಾಡಿ ತಮ್ಮನ್ನು ಓದಿಗೆ ನೆರವಾಗಿ, ಅಂದರೆ ಜೊತೆಗೆ ಮೆಂಟಲಿ ಎಮೋಷ್ನಲಿ ಸಪೋರ್ಟಾಗಿ ನಿಂತು ತಾಯಿಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ಅಥರ್ವ ಅವರು. ಕನ್ನಡದ ಸಿದ್ಧಲಿಂಗಣ್ಣವರ ಒಂದು ವಂಶದ ಕುಡಿ. ಇವತ್ತು ದಕ್ಷಿಣ ಭಾರತದಲ್ಲೇ ದೊಡ್ಡ ಹೆಸರು ಮಾಡಿದ್ದಾರೆ. ಇಷ್ಟೆಲ್ಲ ಜವಾಬ್ದಾರಿಗಳನ್ನ ತೊಗೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಮನೆ ಸಂಸಾರ ಇದೆ. ಅವ್ರ ತಮ್ಮ ಅವ್ರಿಗೆ ಮದುವೆ ಆಗಿದೆ, ಅಥರ್ವ ಅವ್ರಿಗೆ ಇನ್ನೂ ಮದುವೆ ಆಗ್ತಿಲ್ಲ. ಎನಿ ಮೂಮೆಂಟ್ ಮದುವೆ ಆಗೋ ಚಾನ್ಸಸ್ ಇದೆ. ಯಾಕೆಂದರೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇದ್ದಿದ್ದರಿಂದ, ಕಾನ್ಸಂಟ್ರೇಷನ್ ಆ ಕಡೆ ಮಾಡಿದ್ರಿಂದ ಅವ್ರಿಗೆ ಮದುವೆ ಕಡೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಿಲ್ಲ ಅಂತ ಒಂದು ಸಂದರ್ಭದಲ್ಲಿ ತಿಳಿಸಿದರು. ಸೊ ಆದಷ್ಟು ಬೇಗ ಅಥರ್ವ ಅವ್ರಿಗೆ ಮದುವೆ ಆಗಲಿ, ಅದಕ್ಕಿಂತ ಬೇಗ ಅವರು ನಮ್ಮ ಕನ್ನಡ ಚಿತ್ರದಲ್ಲಿ ನಟಿಸೋಗಾಗಲಿ ಅಂತ ಕೇಳಿಕೊಂಡು, ಈ ನಮ್ಮ ಮುರಳಿ ಸರ್ ಅವರ ಇನ್ಸಿಡೆಂಟ್ನ ನಾನು ನಿಮಗೆ ಹೇಳಬೇಕಾಗಿತ್ತು. ಅದಕ್ಕೆ ಹೇಳಿದೆ, ಈ ತಿಂಗಳು 19ನೇ ತಾರೀಕು ಮುರಳಿ ಸರ್ ಹುಟ್ಟುಹಬ್ಬ ಕೂಡ ಬರುತ್ತೆ. ನೋಡೋಣ ಅವತ್ತಿಗೇನಾದರೂ ಮುರಳಿಯವ್ರ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಆಗಿರೋ ಕತೆ ಇದ್ದರೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಸಿನಿಮಾ ಸರಸ್ವತಿ ಆಗಿತ್ತು. ಈ ಕತೆ ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾಧಕ ಅಂತ ತಿಳಿಸ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.